ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರೇತಾತ್ಮಗಳ ಕಾಡಾಟಕ್ಕೆ ಶಕ್ತಿಶಾಲಿ ಆದಂಥ ಒಂದು ತಾಂತ್ರಿಕ ಪರಿಹಾರ ನಾವು ತಿಳಿದುಕೊಳ್ಳೋಣ. ಪ್ರಥಮವಾಗಿ ತಿಳ್ಕೊಳ್ಳಿ, ಇವತ್ತಿನ ಕಾಲಘಟ್ಟದಲ್ಲಿ ಈ ಆತ್ಮಗಳು, ಈ ಪ್ರೇತಾತ್ಮಗಳು ಇದೆಯೋ ಇಲ್ಲವೋ, ಸತ್ಯನ ಸುಳ್ಳ ಅಥವಾ ಏನಾದರೂ ಹೆದರಿಸಲಿಕ್ಕೆ ಮಾಡ್ತಾರ ಅನ್ನುವಂತಹ ಗೊಂದಲಗಳು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರುವಂಥದ್ದು ಸಹಜ. ಆದರೆ ಈ ಪ್ರೇತಾತ್ಮದ ಕಾಡಾಟಕ್ಕೇನಾದರೂ ಒಳಗಾಗಿದ್ದರೆ ಆ ಮನುಷ್ಯನ ಆರೋಗ್ಯ ಹಾನಿಯಾಗ್ತದೆ. ವಿಚಿತ್ರವಾದ ಲಕ್ಷಣಗಳು ಅವರ ಮೈಯಲ್ಲಿ ನಡೀತಾ ಇರ್ತದೆ, ಅವರ ದೇಹದಲ್ಲಿ ಕಾಣ್ತಾ ಇರ್ತದೆ. ಅದನ್ನು ಗಮನಿಸಿದವ್ರಿಗೆ ಮಾತ್ರ ಗೊತ್ತಾಗ್ತದೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಅಂತ. ಅದನ್ನು ನೆಗ್ಲಿಜೆನ್ಸಿ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅದರ ಕಾಡಾಟ ಹೆಚ್ಚಾಗುತ್ತೆ. ಪ್ರೇತಾತ್ಮಗಳಿಂದನೇ ತೊಂದರೆ ಆಗ್ತಿದೆಯಾ ಅನ್ನುವಂಥ ಅನುಮಾನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರೋದು ಸಹಜ. ಆದರೆ ನಾವು ನಂಬಬೇಕಾಗಿರೋದು ಒಂದು ವೀಕ್ಷಕರೇ, ಯಾವಾಗ ನಾವು ದೈವನ ನಂಬುತ್ತೀವೋ, ದೈವ ಶಕ್ತಿನ ನಂಬುತ್ತೇವೆಯೋ, ಹಾಗೆ ದುಷ್ಟಶಕ್ತಿನೂ ಕೂಡ ನಂಬಲೇಬೇಕಾಗ್ತದೆ. ಅದು ಇರೋದು ಸತ್ಯ ಕೂಡ ಹೌದು. ಹಾಗಂದಮೇಲೆ ಈ ದುಷ್ಟಶಕ್ತಿ ಮುಖಾಂತರ ತಾಕುವಂಥ ಪ್ರೇತಾತ್ಮಗಳು ಯಾವ ರೀತಿ ಆವರಿಸ್ಕೊತವೆ, ಅದರ ಎಫೆಕ್ಟಿವಿಟಿ ಹೇಗೆ, ಪ್ರೇತಾತ್ಮಗಳಿಗೆ ಒಳಗಾದಂತಹ ವ್ಯಕ್ತಿಯ ಆರೋಗ್ಯ ಸಂಪೂರ್ಣವಾಗಿ ಹದಗೆಡುತ್ತಾ ಬರುತ್ತೆ. ಸಾಮಾನ್ಯ ವ್ಯಕ್ತಿಯಂತೆ ಅವರು ಇರಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಮಾನಸಿಕ ಖಿನ್ನತೆಗೆ ಗುರಿಯಾಗಿರ್ತಾರೆ. ಆರೋಗ್ಯದಲ್ಲಿ ವ್ಯತಿರಿಕ್ತವಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅವರು ಮಾಡುವಂತಹ ಕೆಲಸ ಕಾರ್ಯಗಳ ಮೇಲೆ ಅವ್ರಿಗೆ ಗಮನ ಇರೋದಿಲ್ಲ. ನೆಗ್ಲಿಜೆನ್ಸಿ ಮಾಡ್ತಾರೆ, ಸೋಮಾರಿತನ ಬರುತ್ತೆ, ವಿಪರೀತ ಹಠ ಮಾಡ್ತಾರೆ ಅಥವಾ ಚಂಡಿ ಹಿಡಿತಾರೆ, 4 ಜನದ ಮಧ್ಯೆ ಅವಮಾನಕ್ಕೆ ಈಡಾಗ್ತಾರೆ. ಒಂಥರ ವಿಚಿತ್ರ ವರ್ತನೆಗಳು ಅವ್ರ ಜೀವನದಲ್ಲಿ ನಡೀತಾ ಇರ್ತದೆ. ಇನ್ನು ಕೆಲವೊಬ್ಬರು ಏನಾಗ್ತದೆ, ಈ ಪ್ರೇತಾತ್ಮಕ್ಕೆ ಒಳಗಾದಂತಹ ವ್ಯಕ್ತಿಯ ಮುಖಲಕ್ಷಣ ಗಮನಿಸಬೇಕಾಗ್ತದೆ. ಕೆಲವೊಬ್ಬರು ಮುಖಲಕ್ಷಣದಲ್ಲಿ ಬಹಳ ತೇಜಸ್ವಿ ಕಳೆ ಇರ್ತದೆ, ಬಹಳ ಒಂದು ಅದೃಷ್ಟದ ಮುಖಲಕ್ಷಣ ಅಂತ ಹೇಳ್ಬೋದು. ಅಂತಹ ಕಳೆ, ಲಕ್ಷ್ಮೀ ಕಳೆ ಇರುವಂತಹ ವ್ಯಕ್ತಿಗಳ ಮುಖಲಕ್ಷಣದಲ್ಲಿ ಈ ಪ್ರೇತ ಬಾಧೆಗೆ ಏನಾದರೂ ಒಳಗಾಗಿದ್ದರೆ ಅವರ ಮುಖಲಕ್ಷಣದ ಕಳೆ ಹಾಳಾಗ್ತಾ ಇರ್ತದೆ. ವಿಕಾರತೆ ಬರುತ್ತೆ ಮುಖಲಕ್ಷಣದ ಚರ್ಮದ ಮೇಲೆ. ವಿಕಾರತ ವ್ಯವಸ್ಥಿತವಾದಂತಹ ಲಕ್ಷಣಗಳು ಕಾಣ್ತಾ ಇರುತ್ತೆ. ಹಾಗೂ ಅವರ ಮನಸ್ಸಲ್ಲಿ ಒಂದು ಸಿಂಪ್ಟಮ್ ಬರ್ತಾ ಇರ್ತದೆ. ತನ್ನನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ, ತನಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ, ತನ್ನ ಹಿಂದೆ ಯಾರೋ ಬಂದು ನಿಂತಿದ್ದಾರೆ, ಯಾರೋ ಬಂದು ಮಾತಾಡ್ತಿದ್ದಾರೆ ಅನ್ನುವಂತೆ ಅವರಿಗೆ ಭಾಸವಾಗ್ತಾ ಇರ್ತದೆ. ಯಾವುದೋ ಒಂದು ಶಬ್ದಗಳು ಬರ್ತಾ ಇರ್ತದೆ. ಕೆಲವೊಬ್ಬರಿಗೆ ಕಿರ್ಚಾಟ ಶಬ್ದ ಬರುವುದು, ಕೆಲವೊಬ್ಬರಿಗೆ ಯಾರೋ ಓಡಾಡಿ ಗೆಜ್ಜೆ ಶಬ್ದ ಬರುವುದು, ಕರ್ಕಶವಾದ ಧ್ವನಿ ಅವ್ರ ಕಿವಿಯಲ್ಲಿ ಪಿಸಿಗುಡ್ತಾ ಇರ್ತದೆ ಈ ಪ್ರೇತಾತ್ಮಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ. ಮತ್ತು ಈ ಪ್ರೇತಾತ್ಮಗಳ ಒಳಗಾದಂಥ ವ್ಯಕ್ತಿಯ ಆಸುಪಾಸಿನಲ್ಲಿ ಯಾವುದೇ ಹೂವಿನ ಗಿಡಗಳಿಲ್ಲ, ಏನೂ ಇಲ್ಲ, ನಿರ್ಜನ ಪ್ರದೇಶ ಇದೆ, ಅಥವಾ ಮನೆಯಲ್ಲಿ ಯಾವುದೇ ನಾವು ಹೂವಿನ ಗಿಡಗಳನ್ನು ಹಾಕಿಲ್ಲ ಅಂದರೂ ಕೂಡ ಮಲ್ಲಿಗೆ ಹೂವಿನ ವಾಸನೆ ಹಾಗೂ ಸುಗಂಧರಾಜ ಹೂವಿನ ವಾಸನೆಗಳು ಬರ್ತಾ ಇದ್ದರೆ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರೇತವಾಸ ಆಗಿದೆ ಅವರ ದೇಹದಲ್ಲಿ. ಆ ಮನೆಯಲ್ಲಿ ಪ್ರೇತಾತ್ಮ ಒಕ್ಕರಿಸ್ಕೊಂಡಿದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಆ ಪ್ರೇತಾತ್ಮ ಕಾಡಾಟಕ್ಕೆ ಆ ಮನೆ ಬಲಿಯಾಗ್ತಾ ಇದೆ ಅಂತ ತಿಳ್ಕೋಬೇಕು. ಇಂಥ ಪ್ರೇತಾತ್ಮಗಳು ಹೇಗೆ ಅಂಟ್ಕೊಳ್ತವೆ ಅನ್ನೋದೊಂದು ಮುಖ್ಯ ಆಗಿರುತ್ತೆ. ಯಾವ ಸಮಯದಲ್ಲಿ ಅಂಟ್ಕೊಳ್ತವೆ ನೋಡಿ. ಪ್ರೇತಾತ್ಮಗಳು ಅಂಟಿಕೊಳ್ಳುವಂಥದ್ದು ಹಸಿ ಮೈ ಇದ್ದಾಗ ಮಕ್ಕಳಿಗೆ, ಅಂದರೆ ಉದಾಹರಣೆಗೆ ಋತುಮತಿ ಆದಂಥ ಸಂದರ್ಭಗಳಲ್ಲಿ, ಹಾಗೂ ನವವಧುವರರು ಅರಿಶಿಣದ ಮೈ ಇದ್ದಾಗ, ಬಾಣಂತನದ ಮೈ ಇದ್ದಾಗ, ಇಂಥ ಸಮಯದಲ್ಲಿ ಏನಾದರೂ ಮಶಾನದ ಅಕ್ಕಪಕ್ಕದಲ್ಲಿ ಓಡಾಡಿದರೆ ಅಲ್ಲೊಂದು ನೆಗೆಟಿವಿಟಿ ಫೀಲ್ ಬರ್ತದೆ. ಆ ನೆಗೆಟಿವಿಟಿ ಫೀಲು ಆತ್ಮಗಳ ಮುಖಾಂತರನೋ ಅಥವಾ ಪ್ರೇತಾತ್ಮಗಳ ಮುಖಾಂತರೋ ಒಂದು ಚೇಷ್ಟೆಯಾಗಿ ಅಥವಾ ಬಾಧೆಯಾಗಿ ಆ ಕುಟುಂಬನ ಅಥವಾ ಆ ದೇಹನ ಆವರಿಸ್ಕೊಂಡಿರೋದು ನಾವು ಕೇಳಿರ್ತೀವಿ, ಕಂಡಿರ್ತೀವಿ, ನೋಡಿರ್ತೀವಿ. ಹಾಗೆ ಇನ್ನು ಕೆಲವೊಬ್ಬರು ತಂತ್ರ ಪ್ರಯೋಗದಿಂದ ಪ್ರೇತಾತ್ಮಗಳನ್ನ ಛೂ ಬಿಡ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಮನುಷ್ಯನ ಬಿಡುವಂಥದ್ದು, ಶತ್ರುಗಳಿಂದ ಮಾಡುವಂಥ ಪ್ರಯೋಗ ಅಂತ ಹೇಳ್ತೀವಿ. ಸಂಬಂಧಿಕರು, ಸ್ನೇಹಿತರು, ದಾಯಾದಿಗಳು ಎಕ್ಸೆಟ್ರಾ ಯಾರೇ ಇರ್ಬೋದು. ಇಂಥ ಪ್ರೇತಾತ್ಮ ಯಾವ ರೀತಿಯಲ್ಲಿ ಬಿಡ್ತಾರೆ, ಮಾಂತ್ರಿಕವಾಗಿ, ತಾಂತ್ರಿಕವಾಗಿ ಆತ್ಮಗಳ ಮೇಲೆ ಮಂತ್ರ ಉಚ್ಚಾರಣೆ ಮಾಡಿ
ಪ್ರೇತಾತ್ಮದ ಆಹ್ವಾನ ಮಾಡಿ ಬೇರೆಯವ್ರ ಮೇಲೆ ತಂತ್ರ ಪ್ರಯೋಗ ಮಾಡಿ ಬಿಡೋದು ಕೂಡ ನಾವು ತಂತ್ರಶಾಸ್ತ್ರದಲ್ಲಿ ಕೇಳಿರ್ತೀವಿ. ಆ ಥರ ಕೂಡ ಪ್ರೇತಾತ್ಮಗಳ ಬಾಧೆಗೆ ಮನುಷ್ಯನ ಜೀವನ ಹಾಳಾಗ್ತದೆ. ಇದಕ್ಕೆಲ್ಲ ಒಂದೇ ಪರಿಹಾರ. ಇಂಥ ಪ್ರೇತಾತ್ಮಗಳ ಬಾಧೆ ಅಥವಾ ಪ್ರೇತಾತ್ಮಗಳ ಲಕ್ಷಣ ನಿಮ್ಮ ಮನೆಯಲ್ಲಿದ್ದರೆ ಅಖಂಡ ದೈವ ಶಕ್ತಿ ಇರುವಂತಹ ಲಿಂಗ ಭೈರವಿ ಯಂತ್ರವನ್ನು ಧಾರಣೆ ಮಾಡಿ ವೀಕ್ಷಕರೇ. ಆ ಲಿಂಗ ಭೈರವಿ ಯಂತ್ರದಿಂದನೇ ಇದಕ್ಕೆ ಚಡಿಯೇಟು ಬೀಳೋದು, ಅದ್ರ ಪಾಡು ಅದೇ ಓಡೋಗುತ್ತದೆ ಮನೆ ಬಿಟ್ಟು. ಅಥವಾ ಲಿಂಗ ಭೈರವಿ ಪೂಜೆಯಿಂದ ಮಾಡುವಂತಹ ಭಸ್ಮನ ಹಣೆಗೆ ಹಚ್ಚಿಕೊಂಡ್ರೆ ಪ್ರೇತಾತ್ಮಗಳ ಕಾಡಾಟದಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ ಮತ್ತು ಪರಿಹಾರ ಸಿಗುತ್ತೆ. ಲಿಂಗ ಭೈರವಿ ಯಂತ್ರ, ಲಿಂಗ ಭೈರವಿ ಭಸ್ಮದಿಂದ ಪ್ರೇತಾತ್ಮಗಳಿಗೆ ಕಂಪ್ಲೀಟಾಗಿ ನಾವು ಮುಕ್ತಿ ಕೊಡ್ಬೋದು. ಯಾವುದೇ ಭೂತ ಪ್ರೇತ ಆತ್ಮಗಳ ಚೇಷ್ಟೆಗೆ ಪರಿಹಾರ ತಗೋಬೋದು. ನಮಸ್ಕಾರ ವೀಕ್ಷಕರೇ, ಒಂದು ಮಾತು ಹೇಳ್ತೇನೆ, ನಮ್ಮ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಈ ಮಾಂತ್ರಿಕ ಪ್ರಯೋಗಗಳ ಬಗ್ಗೆ, ಆತ್ಮಗಳ ಕಾಡಾಟಗಳ ಬಗ್ಗೆ, ದುಷ್ಟ ಗ್ರಹ ಪೀಡೆಗಳ ಪರಿಹಾರಗಳ ಬಗ್ಗೆನೂ ತಿಳಿಸ್ತಾ ಇರ್ತೇವೆ. SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ನಮಸ್ಕಾರ ವೀಕ್ಷಕರೇ.